ಕರ್ನಾಟಕದ ರಾಜಕಾರಣದಲ್ಲಿ ಮುಸ್ಲಿಂ ಸಮುದಾಯದ ಪ್ರಭಾವಿ ಮತ್ತು ಮಾಸ್ ಲೀಡರ್ ಹಾಗೂ ಬಡವರ ಬಂಧು ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಈ ಬಾರಿಯೂ ಸಚಿವ ಸ್ಥಾನ ಸಿಗಲಿ ಎಂದು ಕರ್ನಾಟಕ ಜನತೆಯ ಆಕಾಂಕ್ಷೆಯಾಗಿತ್ತು. ಕೊನೆಗೂ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತು. ಈ ಸಂಭ್ರಮವನ್ನು ಶಿವಮೊಗ್ಗ ಜಿಲ್ಲೆಯ ಸುನ್ನಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಮುನವರ್ ಪಾಷಾ ಅವರ ನೇತೃತ್ವದಲ್ಲಿ ಅಮೀರ್ ಅಹ್ಮದ್ ಸರ್ಕಲಿನಲ್ಲಿ ಸಿಹಿಯನ್ನು ಹಂಚಿ ಸಂಭ್ರಮಿಸಲಾಯಿತು. ನೂತನ ಸಚಿವರಾದ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಹಾಗೂ ಮಧು ಬಂಗಾರಪ್ಪನವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಜಾಮಿಯಾ ಮಸೀದಿಯ ಸದಸ್ಯರಾದ ಸೈಫುಲ್ಲಾ, ಇಮ್ರಾನ್, ರಿಜ್ವಾನ್, ಸಾದತ್, ಝೀಶಾನ್, ನಿಸಾರ್ ಹಾಗೂ ಹುಸೇನ್ ಇವರೆಲ್ಲರೂ ಹಾಗೂ ಮತ್ತು ಅನೇಕ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಜಮೀರ್ ಅಹ್ಮದ್ಗೆ, ಮಧು ಬಂಗಾರಪ್ಪರಿಗೆ, ಕಾಂಗ್ರೆಸ್ ಪಾರ್ಟಿಗೆ. ಲಾಸ್ಟ್ ಟೈಮು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇದೇ ಶಿವಮೊಗ್ಗದಲ್ಲಿ ಅಮೀರ್ ಅಹ್ಮದ್ ಸರ್ಕಲಲ್ಲಿ ಬೈಕ್ ಎಲ್ಲ ಮಾಡಿದ್ವಿ. ಇವತ್ತು ನಮಗೆ ಸಂತೋಷ ಏನು ಅಂತ ಹೇಳಿದ್ರೆ ಹೈಕಮಾಂಡ್ ಆಗಲಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ, CM ನಮ್ಮ ಕೂಗಲ್ನ ಕೇಳಿ ಇವತ್ತು ನಮಗೆ ನ್ಯಾಯ ಕೊಟ್ಟಿದ್ದಾರೆ. ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಬಿಜೆಡ್ ಜಮೀರ್ ಅಹ್ಮದ್ಗೆ ನಾವು ಭಾಳ ಅವ್ರ ಮೇಲೆ ಆಸೆ ಇಟ್ಟಿದ್ದೀವಿ. ಯಾವುದೇ ಥರದ್ದು ಜನ ಇಲ್ಲ, ಎಲ್ಲ ಜನಾಂಗಕ್ಕೂ ತಗೊಂಡು ಹೋಗಿ ನಾಯಕರು ಅಂತ ನಾವು ಮನಸಾರ ಒಪ್ಪಿಕೊಂಡಿದ್ದೀವಿ. ಮುಂದೆ ಬರೋ ದಿನದಲ್ಲಿ ಒಳ್ಳೆ ಕಾರ್ಯ ಮಾಡಿಕೊಡ್ತಾರೆ ಅಂತ ನಾವು ಭಾಳ ಭರವಸೆ ಇಟ್ಕೊಂಡಿದ್ದೀವಿ. ಅದು ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ತಲುಪಿಸಬೇಕು ಅಂತ ನಮ್ಮ ಆಸೆ ಇದೆ. ಮತ್ತು ನಮ್ಮ ಮಧು ಬಂಗಾರಪ್ಪ ಮತ್ತು ಬಿಜೆಡ್ ಜಮೀರ್ ಅಹ್ಮದ್ಗೆ ಇವತ್ತು ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಸಿಹಿ ಹಂಚೋ ಇದರಲ್ಲಿ ಖುಷಿ ಒಂದು ಹಬ್ಬವನ್ನು ಮಾಡುತ್ತಾ ಇದ್ದೀವಿ. ನಿಮ್ಮ ಹೆಸರು? ಸೈಫುಲ್ಲಾ. ಸರ್ಕಾರ ಈ ಸರಿ 2ನೇ ಬಾರಿ ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಹಾಗೆ ಶಿವಮೊಗ್ಗದ ಮತ್ತು ರಾಜ್ಯಾದ್ಯಂತ ಹೋರಾಟಗಳ ನಡುವೆ ಹೈಕಮಾಂಡ್ ಮಾಡಿದ್ದು ಮತ್ತು ರಾಜ್ಯ ಸರ್ಕಾರ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ನಮಗೆ ಎಲ್ಲರಿಗೂ ಸಂತೋಷ ಇದೆ. ಹಾಗೆ ನಮ್ಮ ಹೆಮ್ಮೆಯ ನಾಯಕ ಮುಸ್ಲಿಂ ರಾಜ್ಯಾದ್ಯಂತ ಮುಸ್ಲಿಂ ಮುಖಂಡ ಅಂತಲೇ ಹೆಸರುವಾಸಿಯಾಗಿರುವಂಥ ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಇವತ್ತು ದಕ್ಕಿರೋದು ನಮಗೆಲ್ಲರಿಗೂ ಖುಷಿಯಾಗಿ ಮತ್ತು ಈ ಹಂಚಿಕೆ ಇವತ್ತು ನಾವು ಒಂದು ಸಂಭ್ರಮ ಆಚರಣೆಯನ್ನು ಮಾಡಿದ್ದೀವಿ. ಹಾಗೆ ಈ ಹಿಂದೆ ಕೂಡ ಸಚಿವ ಸ್ಥಾನದಲ್ಲಿದ್ದಾಗ ವಸತಿ ಹಾಗೂ ಒಗ್ಗೂಡು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಲ್ಲ ಮತ್ತು ಬಡವರಿಗೆ ಎಲ್ಲ ಮೂಲ ಸೌಕರ್ಯವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಈ ಮುಂದೆ ಕೂಡ ಅವರಿಗೆ ಒಳ್ಳೆಯ ಖಾತೆ ಕೊಡಬೇಕು. ಖಾತೆ ಕೊಟ್ಟಿದ ಮೇಲೆ ಅವರಿಗೆ ಒಂದು ನಮ್ಮ ಎಲ್ಲರಿಗೂ ಒಂದು ಆಶಯ ಇದೆ, ಮುಂದೆ ಹೀಗೆ ನಡ್ಕೊಂಡು ಹೋಗ್ತಾರೆ ಸಚಿವ ಸ್ಥಾನ ಅಂತೇಳಿ. ಹಾಗೆ ನಮ್ಮ ಇವರು ಶಿವಮೊಗ್ಗ ಉಸ್ತುವಾರಿಯಾಗಿದ್ದ ಮಧು ಬಂಗಾರಪ್ಪರಿಗೂ ಕೂಡ ಇವತ್ತು ಸಚಿವ ಸ್ಥಾನ ಸಂಪುಟದಲ್ಲಿ ಇವತ್ತು ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ಹಾಗೂ ನಮ್ಮ ಜಾಮಿಯಾ ಮಸೀದಿ ಅಧ್ಯಕ್ಷರು ಮುನವರ್ ಪಾಷಾ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೆ. ಅವರಿಗೂ ಕೂಡ ಮಧು ಬಂಗಾರಪ್ಪರು ಹಾಗೂ ಬಿಜೆಡ್ ಜಮೀರ್ ಅಹ್ಮದ್ ಕೂಡ ಅಭಿನಂದನೆಗಳು, ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಇಷ್ಟಪಡ್ತೀವಿ. ನಂತರ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸುಮಾರು 2 ತಿಂಗಳ ಬಂದು ತುಂಬ ದಿನದಿಂದ ಕಾಯ್ತಾ ಇದ್ವಿ. ನಮ್ಮ ಬಡವರ ಬಂಧು ನಾಯಕ, ಅಲ್ಪಸಂಖ್ಯಾತರ ನಾಯಕ ಅಂತಲೇ ಗುರುತಿಸಿರುವ ನಮ್ಮ ಬಿಜೆಡ್ ಜಮೀರ್ ಅಹ್ಮದ್ ಸಾಹೇಬರಿಗೆ ಇವತ್ತು ಏನು ಸಚಿವ ಸ್ಥಾನಮಾನವನ್ನು ನೀಡಿದ್ದಾರೆ. ಈ ರಾಜ್ಯಾದ್ಯಂತ ಇದು ಒಂದು ಹಬ್ಬ ಥರ ಆಚರಿಸ್ತಾ ಇದ್ದೀವಿ. ಹಾಗೂ ಶಿವಮೊಗ್ಗ ನಗರದಲ್ಲಿ ಉಸ್ತುವಾರಿ ಸಚಿವರು ಮಾಜಿ ಮಿನಿಸ್ಟರ್ ಆಗಿದ್ದು ಮಧು ಬಂಗಾರಪ್ಪ ಅವರು ಅವರಿಗೂ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಇವತ್ತು 2 ಹಬ್ಬ. ಒಂದು ನಮ್ಮ ಸ್ಥಳೀಯ MLA ಮಧು ಬಂಗಾರಪ್ಪರಿಗೂ ಕೊಟ್ಟಿರೋದು ಸಂತೋಷ, ಹಾಗೂ ನಮ್ಮ ಅಲ್ಪಸಂಖ್ಯಾತರ ಏನು ಒಬ್ಬ ನಾಯಕ ಅಂತಲೇ ಗುರುತಿದ್ದಾರೆ ಬಿಜೆಡ್ ಜಮೀರ್ ಅಹ್ಮದ್ ಸಾಹೇಬ್ರೆ ಅವರಿಗೆ ಕೊಟ್ಟಿದ್ದಾರೆ. ತುಂಬ ಅಂದರೆ ಇಡೀ ನಾಡೇ ಸಂತೋಷನ ಆಚರಿಸ್ತಿದ್ದಾರೆ. ಈ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡಲಿ, ಬಡವರು ಮಾಡಲಿ, ಹಿಂದುಳಿದ ನಾಯಕ ಆಗಿ ಗುರುತಿಕೊಂಡಿರೋ ಬಿಜೆಡ್ ಜಮೀರ್ ಅಹ್ಮದ್ ಉತ್ತಮ ಖಾತೆಯನ್ನು ಕೊಡಲಿ ಅಂತ ಎಲ್ಲ ಶಿವಮೊಗ್ಗ ಮುಸ್ಲಿಂ ಕಮಿಟಿಯಿಂದ ನಾವೆಲ್ಲರೂ ಆಗ್ರಹಿಸ್ತೀವಿ. बिजट जमीर अहमद साहब जो कल से आए हैं वजीर बनने के लिए कर्नाटक में, इसके ताल्लुक से आज हम लोग यहाँ खुशी मनाते हुए स्वीट को बांटा गया है और पटाखे फोड़ के उसका हम लोग खुशी का एहसास किया है। कल ही उनका जन्मदिन भी था और आज वो वजीर बने हैं। तो शहर शिवमोगा की तरफ से हम तमाम उनको मुबारकबाद पेश करते हुए उनको जन्मदिन
भी हम उनके लिए भी हम मुबारकबाद पेश करते हैं और उनसे भी उम्मीद है कि आइंदा जो भी मिनिस्ट्री मिले उनको अच्छे काम करने की हम लोग उम्मीद रखते हैं। शुक्रिया। आज बहुत बड़ा खुशी का दिन है। यहाँ पर मैंने तो हमारे बीजेट जमीर अहमद खान को एक बार मिनिस्टर को किया। जैसा कि हमें पिछली मरतबा देखे कि हमारे जितने भी अदारे थे, हमारे जितने कर्नाटक के अदारे हैं, हमें हिस्ट्री में नहीं देखे थे जितने पैसे हैं ना हमारे अदारा को दिए उन्होंने। फिर एक बार हमने हमारे जो पूरे मुसलमानों को एक बार कहा है कि तो फिर एक बार हमने बहुत बड़ी उम्मीद है कि हमारे छोटे छोटे अदारे भी नहीं एक ना ग्रांड को एक अच्छे एक